ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಬೇರೆ. ಡಬ್ಬ ನನ್ನ ಮಗನೇ, ಶಾಂತಮ್ಮ ಹೇಳಿದ್ದಾರೆ ಅಂತ ಕಿರಿಕ್ ಮಾಡ್ತಿಲ್ಲ. ನಮ್ಮ ಅಣ್ಣ ನಿನ್ನ ದೇವ್ರಂತ ಮನುಷ್ಯ ಅನ್ಕೊಂಡಿದ್ದಾನೆ. ನಿಂಗೆ ನಾಯಿ ಅಂತ ಬುದ್ಧಿ ಇದೆ ಅಂತ ಗೊತ್ತಾದ್ರೆ ಕುತ್ತಿಗೆಗೆ ಬೆಲ್ಟ್ ಹಾಕೊಂಡು ಎಳ್ದಾಡ್ಬಿಡ್ತಾನೆ. ಎಲ್ಲರೂ ಹೂಮಾಹೆ ಮಾಡಿದ್ರೆ ಇವಳು ತಿಮ್ಮಜ್ಜ ಮಾಡ್ತಾವಳೆ. ತಿನ್ನು ಮಲ್ಕೋ ಜಗಳಾಡು. ಭೂಕಂಪ ಆದ್ರೂ ಗೊತ್ತಾಗಲ್ಲ. ಮೂಟೆ ತಂದು ಬೈಕೋಳೋ, ಅದೆಷ್ಟು ಬೈಕೋತೀಯೋ ಬೈಕೋ. ಶಾಂತಮ್ಮ ಏನಾದರೂ ಸುಮ್ಮನಿರು ಅಂತ ಹೇಳಿರ್ಲಿಲ್ಲ ಅಂದಿದ್ರೆ ನನ್ನ ಮಗನೇ ಬೈಗಳ್ದಲ್ಲೇ ಸಹಸ್ರನಾಮ ಮಾಡ್ಬಿಡ್ತಿದ್ದೆ ನಿಂಗೆ. ಉಸಿರು ತಗರು ಬಿಸ ಇದ್ದಂಗಿರ್ತದೆ. ಏನೋ ಬೇಬಿ, ನಂಗೆ ನಿನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ಅಯ್ಯೋ ಅಷ್ಟೇನಾ ಚಿನ್ನ, ನಾಳೆ ಬೆಳಿಗ್ಗೆ ಸಿಗ್ತೀನಿ ಬಿಡು. ನಾಳೆ ಅಂದ್ರೆ ಮನೆ ಹಾಳು, ಈಗಲೇ ಸಿಗ್ಬೇಕು. ಮನೆ ತಗೊಂಡ್ಬಂದಿದ್ಯಾ? ಇಲ್ಲ, ಬರ್ತಿದ್ದೀನಿ, ರೆಡಿ ಇರು. ನೋಡಿ ಖುಷಿ ಪಡ್ತೀನಿ. ಇವಾಗ ಹೊಸಿ ಕಷ್ಟ ಆಯ್ತದೆ, ಆದ್ರೂ ಪರವಾಗಿಲ್ಲ, ನಿಂಗೋಸ್ಕರ ಬರ್ತೀನಿ. ಮನೆ ತಗೊಂಡ್ಬಂದು ಫೋನ್ ಮಾಡು. ನೋಡು, ಫೋನ್ ಮಾಡ್ತೀನಿ, ರಿಸೀವ್ ಮಾಡ್ಬೇಕು. ಮಲ್ಕೊಂಡೆ ಅಂತ ಹೇಳಿದ್ರೆ ನಾನ್ ಸುಮ್ಮನಿರಲ್ಲ ನೋಡು. ಅಯ್ಯ, ನೀನ್ ಬತ್ಯ ಅಂದ್ರೆ ನಾನು ನಿದ್ದೆನೆ ಮಾಡಕ್ಕಿಲ್ಲ ಬೇಬಿ. ನೀನ್ ಬಂದು ಫೋನ್ ಮಾಡು. ಓಕೆ. ಪಿಂಕಿ ಬರಕ್ಕೆ ಇನ್ನೂ ಗೊತ್ತಾಯ್ತದೆ. ಅವಳು ಬರಗಂಟ ಕೋಳಿ ನಿದ್ದೆ ಮಾಡವ. ಹೆಂಗೋ ಬಂದು ಫೋನ್ ಮಾಡ್ತಾಳೆ. ಫೋನು ವೈಬ್ರೇಟ್ ಆಯ್ತದೆ. ಅವಾಗ ಎದ್ದು ಹೋಗ್ಬೋದು, ಪಿಂಕಿ ನೋಡ್ಬೋದು. ಫೋನಿಗೆ ಬೆಂಕಿ ಬಿತ್ತು. ಪಿಂಕಿ ನಮ್ಮ ಅತ್ತಿಗೆ ಒಂದು ಪಾಠ ಹೇಳ್ಕೊಟ್ಟಿದ್ಲು. ಗಂಡನ ಸುದ್ದಿಗೆ ಯಾರೇ ಬಂದ್ರು ಕೈಗೆ ಪೊರ್ಕೆ ತಗೋ ಅಂತ. ಇವತ್ತು ತಗೋತೀನಿ ಕಣೆ ಕಡ್ಡಿ ಪೊರ್ಕೆನಾ. ಬಾ 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 ಬಾ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ